ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಒಂದು ಹೊಸದಾದ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೇನೆ. ವಿಚ್ ವಿಲ್ ಹೆಲ್ಪ್ಫುಲ್ ಫಾರ್ ಯುವರ್ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂತ ಹೇಳಿದರೆ, ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೆ ಫಸ್ಟ್ ಟೆಸ್ಟ್ 1 ಅಂತ ಘಟಕ ಪರೀಕ್ಷೆ ಒಂದು. ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು ಅಂದರೆ JEE ಆಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಯಾಕಂದರೆ ಕಂಪ್ಯೂಟರ್ ಸೈನ್ಸು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಂಪೂರ್ಣವಾಗಿ ಸಿಲೆಬಸ್ಸು ಚೇಂಜ್ ಆಗಿರುವಂಥದ್ದು ಹೌದಲ್ವಾ? ಹಾಗಾಗಿ ಬನ್ನಿ, ಈಗ ತಮಗೆಲ್ಲರಿಗೂ ಇಲ್ಲಿ ಏನಂತ ಇದೆ, ಡೇಟ್ 18/7/2025 ಅಂತ. ಸಮಯ ಸಿಗಲಿಲ್ಲ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇವೆ, ಹೌದಲ್ವಾ? ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ನೋಡ್ತಾ ಇರೋರು ಏನು ಮಾಡಬೇಕು ಅಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನಿಮ್ಮ ಯೂನಿಟ್ ಟೆಸ್ಟಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಲು, ಎಲ್ಲ ಪ್ರಶ್ನೆ ಪತ್ರಿಕೆಗಳು ಲಭ್ಯವಾಗಿವೆ. ಜೊತೆಗೆ ವಿಡಿಯೋ ನೋಡ್ತಾ ಇದ್ದಂಗೆ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಆವಾಗ ಕಮೆಂಟ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಹೈಪ್ ಅಂತ ಬರುತ್ತೆ, ಆ ಹೈಪನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ತುಂಬ ಧನ್ಯವಾದಗಳು. ಬನ್ನಿ ಸರ್, ಎಲ್ಲದೂ ಕೂಡ ಈಗ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಮುಂದೆ ಹೋಗುವ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಎಲ್ಲಿದೆ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಇನ್ನೊಂದು ಮುಖ್ಯವಾದ ವಿಷಯ, ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಅಂತ ಇದೆ ಇಲ್ಲಿ. ನಿಮಗೆ ಕಂಪ್ಯೂಟರ್ ಸೈನ್ಸು ಯೂನಿಟ್ ಟೆಸ್ಟು ಕೇವಲ 35 ಮಾರ್ಕ್ಸಿಗೆ ಇರುವಂಥದ್ದಾಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, 35 ಮಾರ್ಕ್ಸಿಗೆ ಇರುತ್ತೆ ಯೂನಿಟ್ ಟೆಸ್ಟ್ 1, ಫಸ್ಟ್ ಟೆಸ್ಟ್ 1, ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಘಟಕ ಪರೀಕ್ಷೆ 1. ಕಂಪ್ಯೂಟರ್ ಸೈನ್ಸು ಕೇವಲ 35 ಅಂಕಗಳಿಗೆ ಇರುವಂಥದ್ದು. ಇದು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಮಕ್ಕಳಿಗೆ. ಪಾರ್ಟ್ ಎ, ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್ ಆಲ್ಸೋ ನೋನ್ ಆ್ಯಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಲಾಜಿಕಲ್ ಎರರ್ ಅಂತ ಇದೆ ಅಲ್ವಾ, ಆಪ್ಷನ್ ಬಿ, ದಟ್ ಈಸ್ ದಿ right answer. My dear children, question number 2, which exception is raised when a variable is not defined? Right answer is, my dear children, ಮಗು ಕೂಡ ಸರಿಯಾಗಿ ಉತ್ತರವನ್ನು ಇಲ್ಲಿ ಬರೆದಿದೆ, that is ನೇಮ್ ಎರರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಈಗ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ ನಾವು. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಮತ್ತೆ ಬಿನೇ ಆಗಿರುತ್ತೆ. ಟು ಪ್ರಿವೆಂಟ್ ಪ್ರೋಗ್ರಾಮ್ ಕ್ರ್ಯಾಶಸ್. ಟು ಪ್ರಿವೆಂಟ್ ಪ್ರೋಗ್ರಾಮ್ ಕ್ರ್ಯಾಶಸ್. ಕ್ಲಿಯರ್. ಕ್ವಶನ್ ನಂಬರ್ 4, ವಿಚ್ ಎಕ್ಸೆಪ್ಷನ್ ಈಸ್ ರೇಸ್ಡ್ ಫಾರ್ ಇನ್ಕರೆಕ್ಟ್ ಐಡೆಂಟೇಷನ್ ಅಂತ ಇದೆ. ಇಂಡೆಂಟೇಷನ್ ಅಂತ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ABCD. ಮಗು ಮಾತ್ರ ಕರೆಕ್ಟಾಗಿ ಇಲ್ಲಿ ಉತ್ತರವನ್ನು ಹಾಕಿದೆ, ಸ್ಟೂಡೆಂಟ್ ಕರೆಕ್ಟಾಗಿ ಎಕ್ಸಾಮಲ್ಲಿ ಬರೆದಿದ್ದಾರೆ. ಇಂಡೆಂಟೇಷನ್ ಎರರ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 5, ವಾಟ್ ಈಸ್ ಪೋಸ್ಟ್ ಫಿಕ್ಸ್ ನೊಟೇಷನ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರಿವರ್ಸ್ ಪಾಲಿಶ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ. ಈಗ ಕ್ವಶನ್ ನಂಬರ್ 6ಅಲ್ಲಿದ್ದೀವಿ. ವಾಟ್ ವುಡ್ ಬಿ ದ ರಿಸಲ್ಟ್ ಆಫ್ ಇವ್ಯಾಲ್ಯುವೇಟಿಂಗ್ ದಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್? ಯಾವುದು? 782 × 4 ಡಿವೈಡೆಡ್ ಬೈ ಪ್ಲಸ್ ಕ್ಯೂ ಅಂತ ಇದೆ ಅಲ್ವಾ, ಅದಕ್ಕೆ ಏನು ಉತ್ತರ ಬರುತ್ತೆ ರಿಸಲ್ಟು ಅಂದರೆ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಏನಾಗುತ್ತಪ್ಪ, 11. ಆಯಿತಾ? ರೈಟ್ ಆನ್ಸರ್ ಈಸ್ ಆನ್ಸರ್ ಎ, ದಟ್ ಈಸ್ ವಿದ್ಯಾರ್ಥಿ ಕೂಡ ಕರೆಕ್ಟಾಗಿ ಆನ್ಸರನ್ನು ಹಾಕಿದ್ದಾರೆ. ಇಲ್ಲಿ ಏನು ಮಾಡಬೇಕಾಗತ್ತೆ ತಾವು, ಸ್ಟೆಪ್ 1ನಲ್ಲಿ ಆಯಿತಾ, ಸ್ಟೆಪ್ 1ನಲ್ಲಿ 8 ಡಿವೈಡೆಡ್ ಬೈ ನೋಡಿ 8 ಸ್ಲ್ಯಾಶ್ ಇಂಟು 2 ದಟ್ ಈಸ್ ಈಕ್ವಲ್ ಟು 16. ಸ್ಟೆಪ್ 2ನಲ್ಲಿ 16 16 ಡಿವೈಡೆಡ್ ಬೈ 4 ದಟ್ ಈಸ್ ಈಕ್ವಲ್ ಟು 4. ಸ್ಟೆಪ್ 3 7 + 4 ದಟ್ ಈಸ್ ಈಕ್ವಲ್ ಟು 11. ರೈಟ್ ಆನ್ಸರ್ ಈಸ್ ಹಿಯರ್ 11. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ ನಾವು. ಅಸರ್ಷನ್ ಒಂದು, ಇಲ್ಲಿ ಅಸರ್ಷನ್ ಹಾಗೂ ರೀಸನನ್ನು ಕೊಡಲಾಗಿದೆ. ಹಿಯರ್ ಬೋತ್ ಆರ್ ಟ್ರೂ ಮೈ ಡಿಯರ್ ಚಿಲ್ಡ್ರನ್. ಕ್ಲಿಯರ್ ಆಲ್ ಆಫ್ ಯು? ಎರಡೂ ಕೂಡ ಯಾವುದು ಅಸರ್ಷನ್ ಆಗಿರ್ಬೋದು, ಏನಂತೀರ ತಗೊಳ್ಳು, ರೀಸನ್ ಆಗಿರ್ಬೋದು, ಬೋತ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ನಾಟ್ ಅಂತ ಹೇಳಿದರೆ ಆಪ್ಷನ್ ಬಿ ಅದು ಸರಿಯಾದ ಉತ್ತರ. ಮಗು ಕೂಡ ಅದನ್ನೇ ಹಾಕಿದೆ. ಈಗ ಕ್ವಶನ್ ನಂಬರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ MCQಸ್ಗಳು ಕ್ಲಿಯರ್ ಆಗಿದೆ. MCQs ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಬನ್ನಿ, ಸೆಕೆಂಡ್ ಮೇನ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಬ್ರಾಕೆಟ್ ಅಂತ ಇದೆ. 8th ಕ್ವಶನ್, ಡ್ಯಾಶ್ ಬ್ಲಾಕ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್ ರಿಗಾರ್ಡ್ಲೆಸ್ ಆಫ್ ಎರರ್ ಅಕರ್ಸ್ ಆರ್ ನಾಟ್ ಅಂತ ಇದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಫೈನಲಿ ಬ್ಲಾಕ್ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಫೈನಲಿ. ಕ್ವಶನ್ ನಂಬರ್ 9, ದಿ
ಎಕ್ಸೆಪ್ಷನ್ ರೇಸ್ಡ್ ವೆನ್ ದಿ ರಿಕ್ವೆಸ್ಟೆಡ್ ಮಾಡ್ಯೂಲ್ ಈಸ್ ನಾಟ್ ಫೌಂಡ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ರೈಟ್ ಆನ್ಸರ್ ಈಸ್ ಇಂಪೋರ್ಟ್ ಎರರ್ ಅಂತ ಇದೆ ಅಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್ ಈಸ್ ಇಂಪೋರ್ಟ್ ಎರರ್. ಕ್ವಶನ್ ನಂಬರ್ 10 ಮೈ ಡಿಯರ್ ಚಿಲ್ಡ್ರನ್, ದಿ ಆಪರೇಷನ್ ಟು ಇನ್ಸರ್ಟ್ ಆ್ಯನ್ ಐಟಮ್ ಇಂಟು ಎ ಸ್ಟ್ಯಾಕ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಪುಷ್ ಅಂತ ಆಗುತ್ತೆ. ಯಾವುದು ಮಗು ಕೂಡ ಕರೆಕ್ಟಾಗಿ ಅದು ಬರೆದಿದೆ, ಪುಷ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ದಿ ಡ್ಯಾಶ್ ಫಂಕ್ಷನ್ ಈಸ್ ಏನು ನೋಡಿ, ದಿ ಡ್ಯಾಶ್ ಫಂಕ್ಷನ್ ಇನ್ ಸ್ಟ್ಯಾಕ್ ರಿಟರ್ನ್ಸ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ಸ್ ಅಂತ ಇದೆ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್, ಮಗು ಕೂಡ ಕರೆಕ್ಟಾಗಿ ಆನ್ಸರನ್ನು ಬರೆದಿದೆ, ರೈಟ್ ಆನ್ಸರ್ ಈಸ್ ಸೈಜ್, SIZE ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಡ್ಯೂರಿಂಗ್ ಇನ್ಫೆಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಓನ್ಲಿ ಡ್ಯಾಶ್ ಆರ್ ಪುಷ್ಡ್ ಆನ್ ಟು ದಿ ಸ್ಟ್ಯಾಕ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಬಂದು ಆಪ್ರೇಟರ್ಸ್ ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ರೈಟ್ ಆನ್ಸರ್? ಆಪ್ರೇಟರ್ಸ್. ಬನ್ನಿ ಈಗ ನಾವು ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಹಾಗಂತ ಹೇಳಿಬಿಟ್ಟು ಬರೀ 4 ಕಲಿಬೇಡಿ, ಕಲ್ತಿದ್ದು ಎಕ್ಸಾಮಿಗೆ ಬರಲ್ಲ, ಬಿಟ್ಟಿರೋದು ಎಕ್ಸಾಮಿಗೆ ಬರುತ್ತೆ ಆಯಿತಾ. 6ಕ್ಕೂ 6 ಎಷ್ಟಿದ್ದಾವೆ? 1 2 3 4 5 6 6 ಪ್ರಶ್ನೆಗಳಿವೆ. 6 ಕೂಡ ರೆಡಿಯಾಗಿ 6ರಲ್ಲಿ 4 ಅಂತೂ ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ ಫಿಕ್ಸ್ ಆಗಿರುತ್ತೆ, ಹೌದಲ್ವಾ. ರೈಟ್ ದಿ ರಿಯಲ್ ಲೈಫ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಅಂತ ಇದೆ ಆಯಿತಾ. ಇದಕ್ಕೆ ಬಹಳ ಈಸಿಯಾಗಿ ತಾವುಗಳು ಬರೆಯುವುದು. ಕ್ವಶನ್ ನಂಬರ್ 13ಕ್ಕೆ ಅಂಡೋ ಫೀಚರ್ ಇನ್ ಟೆಕ್ಸ್ಟ್ ಎಡಿಟರ್ಸ್, ಹೌದಲ್ವಾ. ಬ್ಯಾಕ್ ಬಟನ್ ಇನ್ ಬ್ರೌಸರ್ಸ್, ನಂತರದಲ್ಲಿ ಫಂಕ್ಷನ್ಸ್ ಕಾಲ್ ಸ್ಟ್ಯಾಕ್ ಇನ್ ಏನಂತೀರ ಪ್ರೋಗ್ರಾಮಿಂಗ್. ದೀಸ್ ಆರ್ ದಿ ಆಯಿತಾ ಅಪ್ಲಿಕೇಶನ್ಸ್ ಆಫ್ ದಿ ರಿಯಲ್ ಅಪ್ಲಿಕೇಶನ್ಸ್. ಕ್ವಶನ್ ನಂಬರ್ 14, ಎಕ್ಸ್ಪ್ಲೇನ್ ಪುಷ್ ಆ್ಯಂಡ್ ಪಾಪ್ ಆಪ್ರೇಷನ್ಸ್ ಆನ್ ಸ್ಟ್ಯಾಕ್ ಅಂತ ಇದೆ ಆಯಿತಾ. ಕ್ವಶನ್ ನಂಬರ್ 14 ನೋಡಿ, ಪುಷ್ ಆ್ಯಡ್ಸ್ ಆ್ಯನ್ ಎಲಿಮೆಂಟ್ ಟು ದಿ ಟಾಪ್ ಆಫ್ ದಿ ಸ್ಟ್ಯಾಕ್ ಒಂದಾಯ್ತಾ. ಪಾಪ್ ರಿಮೂವ್ಸ್ ದಿ ಟಾಪ್ ಎಲಿಮೆಂಟ್ ಫ್ರಮ್ ದಿ ಸ್ಟ್ಯಾಕ್, ಇಷ್ಟೇ ಡಿಫ್ರೆನ್ಸು. ಪುಷ್ಷಿನ ಕೆಲಸ ಏನು? ಇಟ್ ಆ್ಯಡ್ಸ್ ಆ್ಯನ್ ಎಲಿಮೆಂಟ್ ಆಯಿತಾ ಅಟ್ ದಿ ಟಾಪ್ ಆಫ್ ದಿ ಸ್ಟಾಕ್, ಇಟ್ ರಿಮೂವ್ಸ್ ಯಾವುದು? ಪಾಪ್ ರಿಮೂವ್ಸ್, ಇಷ್ಟೇ ಡಿಫ್ರೆನ್ಸ್ ಎರಡರಲ್ಲೂ. ನೆಕ್ಸ್ಟ್ ಕ್ವಶನ್ ನಂಬರ್ 15ಕ್ಕೆ ಬರೋಣ ಈಗ ಪ್ರೀತಿಯ ಮಕ್ಕಳೇ. ಇದನ್ನು ಬರೀ ನಾನು ಹೇಳ್ತಾ ಹೋದರೆ ಸರಿಯಾಗಲ್ಲ ಅನಿಸುತ್ತೆ, ನಿಮಗೆ ಸಂಪೂರ್ಣವಾಗಿ ಕೀ ಆನ್ಸರು ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಕೀ ಆನ್ಸರ್ ಕೂಡ ರೆಡಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಒಂದು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಈಶಾ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಯಾಕಂದರೆ ಇವರು ಸುಮಾರು ನಮಗೆ 4ರಿಂದ 5 ಪ್ರಶ್ನೆ ಪತ್ರಿಕೆ, ಫಿಸಿಕ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ನಂತರದಲ್ಲಿ ಯಾವುದಂತೀರ ಸರ್ ಕಂಪ್ಯೂಟರ್ ಸೈನ್ಸ್ ಕೂಡ ಆಗಿರ್ಬೋದು, ಈ ರೀತಿಯಾಗಿ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಎಲ್ಲದೂ ಕೂಡ ಇವರ ಒಂದು ಸಹಾಯದಿಂದನೇ ನಾವು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಆ ಪ್ರೀತಿ ಸಹಕಾರ ನಿಮ್ಮಲ್ಲೂ ಕೂಡ ಬರಲಿ, ನಿಮ್ಮಲ್ಲೂ ಕೂಡ ಬರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈಗಾಗಲೇ ನಾನು ಇಂಗ್ಲೀಷಿಗೆ ಬೇಕಾಗಿರುವ ಆಯಿತಾ ಚಾಪ್ಟರ್ 1 2 3 4 ರೋಮಿಯೋ ಜೂಲಿಯಟ್ ಆಗಿರ್ಬೋದು, 2 ಡಿಯರ್ ಆಗಿರ್ಬೋದು, ಆನ್ ಚಿಲ್ಡ್ರನ್ ಆಗಿರ್ಬೋದು, ಅಥವಾ ವಂದನ ಶಿವರವರು ಪಾಠ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ತಮಗೆ ನೋಡಿ ಇವತ್ತೊಂದು ವಿಡಿಯೋ, ನೆನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೆ ನಿಮಗೆ. ಆವಾಗ ತಾವುಗಳು ನನಗೆ ಸರ್ ನಮಗೆ ಕ್ವಶನ್ ಬ್ಯಾಂಕೇ ಕೊಟ್ಬಿಡಿ ಅಂತ. ಕ್ವಶನ್ ಬ್ಯಾಂಕು ಫ್ರೀಯಾಗಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಅದರಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದೆ ನಿಮಗೆ ಆಯಿತಾ. ಡೌನ್ಲೋಡ್ ಮಾಡೋಕ್ಕೆ ಏನು ಕಂಡೀಷನ್ ಇಲ್ಲ, ಉಚಿತ ಇಲ್ಲ. ಏನು ಅಂತ ಹೇಳಿದರೆ ಅದು 1K ದಾಟಿದ ಮೇಲೆ ನಿಮ್ಮ ಕೋರ್ ಸಬ್ಜೆಕ್ಟ್ಗಳ ಏನಂತೀರ ತಾವು ಕ್ವಶನ್ ಬ್ಯಾಂಕ್ಗಳು ಲಭ್ಯವಾಗುತ್ತೆ ಆಯಿತಾ. ಪ್ರತಿಯೊಂದು ಸಬ್ಜೆಕ್ಟಿನ ಕ್ವಶನ್ ಬ್ಯಾಂಕ್ ಇದೆ. ಈಗ ಕನ್ನಡ ಸದ್ಯಕ್ಕೆ ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಕೂಡ ನಾವು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಒಂದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಈಗ ತಾವುಗಳು ನೋಡಿದ ಹಾಗೆ 3rd ಮೇನ್ 4th ಮೇನ್ ಎಲ್ಲರ ಒಂದು ಕೀ ಆನ್ಸರ್ಗಳನ್ನು ತಾವುಗಳು ಇದರಲ್ಲಿ ನೋಡಿಕೊಳ್ಳಬಹುದಾಗಿದೆ. ನೋಡಿ, ಏನೇ ಡೌಟ್ ಇದ್ದರೂ ತಾವುಗಳು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಅದರ ಮೇಲೆ ಒಂದು ವಿಡಿಯೋನ ಮಾಡಿಕೊಡ್ತೇವೆ. ಹಾಗೂ ನಿಮಗೆ ಇರುವಂಥ ಡೌಟ್ಸ್ಗಳನ್ನು ಕೂಡ ಕ್ಲಿಯರನ್ನು ಮಾಡಿಕೊಡ್ತೇವೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡ್ತಾ ಇರುವಾಗ ಒಂದು ಲೈಕ್ ಬಟನನ್ನು ಕೊಡಿ ಸರ್, ಬೇಜಾರಾಗಬೇಡಿ, ಪದೇ ಪದೇ ಕೇಳ್ತಾ ಇದ್ದಾರಲ್ಲ ಅಂತ. ಜೊತೆಗೆ ಲೈಕ್ ಬಟನ್ ಆದ ತಕ್ಷಣ ನಿಮ್ಮ ಕಮೆಂಟ್ ಸೆಷನಲ್ಲಿ ಒಂದು ಹೈಪ್ ಅಂತ ತೋರಿಸುತ್ತೆ, HYPE ಅಂತ ಆಯಿತಾ, ಆರೆಂಜ್ ಕಲರಲ್ಲೋ ಅಥವಾ ಗ್ರೀನ್ ಕಲರಲ್ಲೋ. ಅದನ್ನು ಕ್ಲಿಕ್ ಮಾಡಿ ಡೊನೇಟ್ ಅಂತ. ಡೊನೇಟ್ ಅಂದರೆ ಏನು ಗೊತ್ತಾ ಆಯಿತಾ, ಕ್ರೆಡಿಟ್ ಅಂತ, ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮಗೆ ಆಯಿತಾ. ಉಚಿತವಾಗಿ ಇರುವಂಥದ್ದು, ನಿಮ್ಮದೇನು ದುಡ್ಡು ಹೋಗಲ್ಲ ಸರ್. ದಟ್ ಈಸ್ ಎವ್ರಿಥಿಂಗ್ ಈಸ್ ಫ್ರೀ ಆಫ್ ಕಾಸ್ಟ್ ಆಯಿತಾ. ನೀವು ಅದನ್ನು ಕೊಡೋದ್ರಿಂದ ನಿಮ್ಮ ತಲೆಯಲ್ಲಿ ಡೌಟ್ ಇದ್ದರೆ ನೋಡಿ, ಹೈಪನ್ನು ಕೊಡುವುದರಿಂದ ಲಾಭವೇನು ಅಂದರೆ
ಅದರ ಅರ್ಥವೇನು ಅಂತ ಹೇಳಿದರೆ ಹೈಪನ್ನು ಕೊಡ್ತಾ ಇದ್ದೀರಾ ಅಂದರೆ ಸರ್ ವಿಡಿಯೋ ಚೆನ್ನಾಗಿದೆ, ಹೆಲ್ಪ್ಫುಲ್ ಆಗ್ತಾ ಇದೆ ನಮಗೆ ಅಂತ ಅರ್ಥ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದಿನವರೆಯಲ್ಲಿ. ಮುಂದಿನ ದಿನಗಳಲ್ಲಿಯೂ ನಾವು ನಿಮ್ಮ ಅಂತಿಮ ಕೊನೆಯ ಘಟ್ಟವರೆಗೂ ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್